She'll be silent until she gets violent. ಏನೊತ್ತು ಕರೆದು ದೊಡ್ಡ ಜಗಳ ಮಾಡಿ ನಮ್ಮ ಮಲಯಾಳಿ ಪ್ಲಸ್ ಮಲಯಾಳಿ ಇಷ್ಟು ಅಗಲ ಅಲ್ಲ ಅದು ಉದ್ದ ಬೇಕಾದ್ರೆ ಓ ನಮ್ಗೆ ಕಷ್ಟ ಅನ್ಸ್ದಾಗ ಸಮ್ಟೈಮ್ಸ್ ನಮ್ಗೆ ಅನ್ಸುತ್ತೆ ಯಪ್ಪ ಇರ್ಲೇಬಾರ್ದು ಅಕ್ಷಯ ಮಾಡಿ ಎಷ್ಟು ಕಷ್ಟಪಟ್ಟಿರ್ಬೇಡ ಅಂತ ಏನ್ ಕೆಲಸ ಮಾಡ್ತಿದ್ದಾರೆ ಎಲ್ಲ ಬುಕ್ಕಲ್ಲಿ ಇರುತ್ತೆ. ಗುಡ್ ಮಾರ್ನಿಂಗ್. ಇವತ್ತೇನಂದ್ರೆ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಮುಟ್ಟೋದು ಬೇಡ, ಡಿಸ್ಟ್ರಾಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಡುಗೆ ಎಲ್ಲ ಮುಗಿಸ್ಬಿಟ್ಟೆ. ಇವತ್ತು ಅಡುಗೆ ಏನಂದ್ರೆ ಅನ್ನ, ಕೂಟು, ಕೀರೆ ಕೂಟು, ಸೊಪ್ಪಿನ ಕೂಟು, ಮೊಟ್ಟೆ, ಆಲೂಗಡ್ಡೆ ಪಲ್ಯ, ಬೆಳಗ್ಗೆಗೆ ಆದಿಗೆ ಪುಳಿಯೋಗರೆ, ಸೇಮ್ ಅದೇ ಫ್ರೂಟ್ಸ್, ಎಗ್ಸ್ ಆ್ಯಂಡ್ ಕಾಫಿ. ಆದಿಗೆ ಬಂದು ದೋಸೆ ಕೊಟ್ಟು ನನಗೆ ಬೇಜಾರು, ಅದಕ್ಕೆ ಅವನಿಗೆ ಪುಳಿಯೋಗರೆ, ಮೊಟ್ಟೆ ಆ್ಯಂಡ್ ಮ್ಯಾಂಗೋ. ಮಧ್ಯಾಹ್ನ 3 ಗಂಟೆ ಇರಬೇಕು, 3 ಗಂಟೆನೂ ಆಗಿಲ್ಲ, 2 ಎಷ್ಟು ಕತ್ಲೆ ಆಗಿದೆ ನೋಡಿ. ಚೆನ್ನೈಯಲ್ಲಿ ಮಳೆ ಬರೋಂಗಾಗಿದೆ, ಕ್ಲೈಮೇಟ್ ಚೆನ್ನಾಗಿದೆ ಆ್ಯಕ್ಚುಲಿ. ಇದರಿಂದ ನನಗೆ ನಿದ್ರೆ ಬರ್ತಾ ಇದೆ, ಎಂತ ಕೆಲಸ ಮಾಡೋಕ್ಕೆ ಆಗ್ತಿಲ್ಲ. ಇದು ಓ ಮೈ ಗಾಡ್, ಎಷ್ಟು ಕತ್ಲೆ ಆಗಿದೆ. ಟೈಮ್ ಎಷ್ಟು? 3 ಗಂಟೆ. ಓ ಮೈ ಗಾಡ್. AC ಆಫ್ ಪಣ್ಣಿಡು. ಒಂಚೂರು ಬಟ್ಟೆ ಮಡ್ಸ್ಕೊಳಕ್ಕೆ ಹೆಲ್ಪ್ ಮಾಡಲು ಪ್ಲೀಸ್ ಕಣಲು. ಹೆಲ್ಪ್ ಮಾಡಿಕೊಡ್ತೀಯಾ? ಥ್ಯಾಂಕ್ ಯು ಸೋ ಮಚ್. ಆದಿ ಈ ಬಟ್ಟೆ ಮಡ್ಚಬೇಕು, ಓದಿದ ಬುಕ್ಸ್ ಎಲ್ಲ ಎತ್ ಮಡಗಿಲ್ಲ, ಕಿಟ್ಟೆಲ್ಲ ಹಂಗೆ ಇದೆ. ಓಹೋ, ತುಂಬ ಜನ ಬಂದು ನಿಮ್ಮದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ, ಲವ್ ಮ್ಯಾರೇಜ್ ಆಗಿದ್ರೆ ಲವ್ ಸ್ಟೋರಿ ಹೇಳಿ, ಅರೇಂಜ್ ಮ್ಯಾರೇಜ್ ಆಗಿದ್ರೆ ಹೆಂಗೆ ಅರೇಂಜ್ ಮ್ಯಾರೇಜ್ ಆಯಿತು ಗೊತ್ತಾಯಿಲ್ಲ. ತುಂಬ ಜನಕ್ಕೆ 5-6 ವರ್ಷದಿಂದ ನಾವು ಕ್ಲಿಯರ್ ಮಾಡ್ತಾ ಇದ್ದೀವಿ, ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ಕೇಳ್ತಾರೆ. ಲವ್ ಮ್ಯಾರೇಜ್ ಇಲ್ಲ, ಅರೇಂಜ್ ಅಂದ ತಕ್ಷಣ ಅರೇಂಜ್ ಹೆಂಗಾಗುತ್ತೆ, ನೀನು ಕನ್ನಡ, ಅಪ್ಪ ಮಲಯಾಳಿ, ಇವಾಗ ಒಂದು ತಮಿಳ್, ಹೆಂಗೆ ಅರೇಂಜ್ ಮ್ಯಾರೇಜ್ ಅಂತ ಕೇಳ್ತಾ ಇದ್ರು. ಆ್ಯಂಡ್ ಹೆಂಗೆ ಲವ್ ಆಯಿತು, ಹೆಂಗೆ ನೀವು ಅಡ್ಜಸ್ಟ್ ಆದ್ರಿ, ಈ ಸ್ಟೋರಿನೆಲ್ಲ ಪ್ಲೀಸ್ ಹೇಳಿ ಅಂತ. ಸೊ ಫಸ್ಟ್ ಇದು ಅರೇಂಜ್ ಮ್ಯಾರೇಜ್ ಅಂತ ನಾನು ಇಲ್ಲಿ ಎಲ್ಲರಿಗೂ ಹೇಳ್ತೀನಿ. ಪ್ಯೂರ್ಲಿ ಅರೇಂಜ್ ಮ್ಯಾರೇಜ್, ಮ್ಯಾಟ್ರಿಮೋನಿ, ಭಾರತ್ ಮ್ಯಾಟ್ರಿಮೋನಿ ಅಂತ ಬರುತ್ತಲ್ಲ, ಅಲ್ಲಿ ಪ್ರೊಫೈಲ್ ಹಾಕಿ ಅವರು ರಿಕ್ವೆಸ್ಟ್ ಮಾಡಿ ಅವ್ರು ಮನೆಗೆ ಬಂದು ನೋಡಿ ಎಲ್ಲ ಒಪ್ಕೊಂಡು ಆಗಿದ್ದು. ಸೊ ನನ್ನ ಪರ್ಸ್ಪೆಕ್ಟಿವ್ ನಾನು ಆಮೇಲೆ ಹೇಳ್ತೀನಿ. ಅಭಿಷೇಕ್ ಕೂಡ ಹೆಂಗೆ ಫೀಲ್ ಮಾಡ್ದ ಏನು ಅಂತ ಅವ್ರ ಬಾಯಲ್ಲಿ ಕನ್ನಡದಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ, ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ? ತಪ್ಪಾದರೆ ಪ್ಲೀಸ್. ನೀನು ಚಂದ ಮಾತಾಡು. ಚಂದ, ನನ್ನ ಅಪ್ಪ ಹೆಸರು ಚಂದ ಅಲ್ಲ, ಚಂದಾಮ ರಕ್ಷನ್ ನಿಮ್ಮ ಅಪ್ಪನ ಹೆಸರು. ಓಕೆ, ಎಸ್, ನಾ ಇಬ್ರದ್ದು ಒಂದು ಅರೇಂಜ್ ಮ್ಯಾರೇಜ್. ನನ್ನಪ್ಪ ಮಲಯಾಳಿ, ನನ್ನಮ್ಮ ತಮಿಳ್. ನಾವು ಹುಟ್ಟಿರೋದು ಬೆಳೆದಿರೋದು ಚೆನ್ನೈಯಲ್ಲಿ. ಅಮ್ಮ ಕನ್ನಡ, ಅವರಪ್ಪ ಮಲಯಾಳಿ ಪ್ಲಸ್ ಮಲಯಾಳಿ ಹಂಗೆ ಮ್ಯಾಚ್ ಆಯಿತು ಆನ್ಲೈನ್ ಮ್ಯಾಟ್ರಿಮೋನಿಯಲ್ಲಿ. 2013 ಸೆಪ್ಟೆಂಬರ್ ಫಸ್ಟ್ ರಿಕ್ವೆಸ್ಟ್ ಕೊಟ್ಟಿದ್ದೀನಿ ಅವ್ರಿಗೆ ಮ್ಯಾಟ್ರಿಮೋನಿಯಲ್ಲಿ. ಆ ಟೈಮ್ಲ ಒಂದು ಏನೋ ಪ್ರಾಬ್ಲಮ್ ಆಯ್ತು. ಏನು ಪ್ರಾಬ್ಲಮ್ ಇಲ್ಲ, ನನಗೆ ಅವಾಗ ಎಕ್ಸಾಮ್ ನಡೀತಿತ್ತು ಕಾಲೇಜ್. ಏನೋ ಮತ್ತೆ ಜಾತಕಂ, ವಾಟ್ ಇಸ್ ಜಾತಕಂ ಇನ್ ಕನ್ನಡ? ಜಾತಕ ಸೆಟ್ ಆಗಿಲ್ಲ, ಅದಕ್ಕೆ ಒಂದು ಕ್ಯಾನ್ಸಲ್ ಆಯ್ತು. ಬಟ್ ನನಗೆ ಅಮ್ಮು ಫೋಟೋ ನೋಡ್ಬಿಟ್ಟು ತುಂಬಾ ಇಷ್ಟ ಆಯ್ತು. ನನ್ನ ಆಕ್ಚುಲಿ ಮ್ಯಾರೇಜ್ ಪ್ಲಾನೇ ಇಲ್ಲ ನನಗೆ. ಅಮ್ಮು ನೋಡಿದ್ಮೇಲೆ ಓಕೆ, ಈ ಹುಡುಗಿ ಒಂದು ನನಗೆ ತುಂಬ ಇಷ್ಟ ಆಯಿತು, ಮದುವೆ ಆದರೆ ಇವಳನ್ನೇ ಒಂದು ಮದುವೆ ಮಾಡ್ಬೇಕಂತ ಯೋಚನೆ ಮಾಡಿದ್ವಿ. ಏನೋ ಫಿಲ್ಮ್ ಸ್ಟೋರಿ ಕೇಳ್ದಂಗೆ ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ನಿನ್ಗೆ ಒಂದು ಹೊಸ ಆಯ್ತಾ? ಇಲ್ಲ, ಎವ್ರಿ ಟೈಮ್ ಈ ಸ್ಟೋರಿ ಕೇಳ್ಬೇಕಂದ್ರೆ ನಂಗೆ ಹೊಸದಂಗೆ ಅಂದ್ರೆ ಯಾರೋ ಒಬ್ರು ನಮಗೋಸ್ಕರ ಖುಷಿಯಿಂದ ನಾವೇ ಬೇಕು ಅಂತ ಯೋಚನೆ ಮಾಡ್ತಾರೆ, ಅದೊಂಥರ ಕೇಳಕ್ ಚೆನ್ನಾಗಿರುತ್ತಲ್ಲ. 100 ಅಲ್ಲ, 1000 ಅಲ್ಲ, ಲಕ್ಷ ಟೈಮ್ ಹೇಳಿದ್ರು ಕೇಳ್ಬೋದು. ಹೇಳು. ಅದು ತುಂಬಾ ಇಷ್ಟ ಆಯ್ತು ಅಲ್ವಾ? ಸೊ ಬಟ್ ತುಂಬಾ ಡಿಸಪಾಯಿಂಟ್ ಆಯ್ತು, ರಿಜೆಕ್ಟ್ ಆಯ್ತು ಏನೋ ಇದೇ ತರ. ಆಮೇಲೆ ವಾಟ್ ಐ ಡಿಡ್ ಇಸ್, ನನ್ನ ಅಪ್ಪ ಅವರ ಫುಲ್ ಫೋರ್ಸ್ ಪ್ರೆಸ್ಕ್ರಿಪ್ಷನ್ ಸಬ್ಸ್ಕ್ರಿಪ್ಷನ್ ಒಂದು ಓನ್ಲಿ 3 months ಇದೆ, ನೀನ್ ಹುಡುಗಿ ನೋಡ್ಬೇಕು, ಇಲ್ಲನ ಒಂದು ನಾವು ಮತ್ತೆ ಒಂದು ರಿನ್ಯೂ ಮಾಡಲ್ಲ, ರೀಚಾರ್ಜ್ ಮೊಬೈಲ್ ಅದು ರೀಚಾರ್ಜ್ ಮಾಡಕ್ಕೆ. ಸೊ ಓಕೆ, ನಾನು ಒಂದು ಫುಲ್ಲ ಎಲ್ಲರಿಗೂ ರಿಕ್ವೆಸ್ಟ್ ಕೊಟ್ಟಿದ್ದೀನಿ, ಲೈಕ್ ನವಂಬರ್ ಡಿಸೆಂಬರ್. ಮತ್ತೆ ಅಮ್ಮಗೂ ಒಂದು ಇನ್ನೊಂದ್ಸರಿ ಒಂದು ಕೊಡೋಣ, ಲಾಸ್ಟ್ ಟ್ರೈ, ಸೆಟ್ ಆದ್ರೆ ಓಕೆ, ಇಲ್ಲನ ಒಂದು ಹಂಗೆ ಬಿಟ್ಬಿಡೋಣ ಮ್ಯಾರೇಜ್, ಏನು ಬೇಡ.
ಲಕ್ಕಿಲಿ ಜಾನ್ವರಿ ಫಸ್ಟ್ ವೀಕ್ ಡಿಸೆಂಬರ್ 24th ನಾನು ಒಂದು ಕೊಟ್ಟಿದ್ದೀನಿ. ಆದಮೇಲೆ ಇದು ಪ್ರೊಫೈಲೇ ನೋಡಿಲ್ಲ ನಾನು. ಒಂದು ವಾರ ಫುಲ್ಲಾ ಕ್ರಿಸ್ಮಸ್ ನ್ಯೂ ಇಯರ್ ಸೆಲೆಬ್ರೇಷನ್ ಫುಲ್ಲಾ ಫ್ರೆಂಡ್ಸ್ ಜೊತೆ ಒಂದು ಸುತ್ತಾಡ್ಕೊಂಡು ಮೈಂಡಲ್ಲಿ ಇದು ಏನು ಬಂದಿಲ್ಲ. ಸೆಕೆಂಡೋ ಥರ್ಡೋ ಒಂದು ವಾಪಸ್ ರಿಪ್ಲೈ ಕಳಿಸಿದ್ದಾರೆ ಕಾಲ್ ಮಾಡಿ. ಮತ್ತೆ ಕಾಲ್ ಮಾಡಿ ಹೊಸದಾಗಿ ಲೈಕ್ ನ್ಯೂ ಪೀಪಲ್ ಥರ ಫಸ್ಟ್ ಟೈಮ್ ಒಂದು ನೋಡೋ ಥರ ಒಂದು ನಾನು ಕಾಲ್ ಮಾಡಿಬಿಟ್ಟು ನಾನಿಲ್ಲ ನನ್ನ ಅಪ್ಪ ಮಾತಾಡಿ ಓಕೆ ಜಾತಕ ನೋಡೋಣ ಅನ್ಸ್ಬಿಟ್ಟು ಎಲ್ಲ ಮ್ಯಾಚ್ ಆಯಿತು. ಫಸ್ಟ್ ಟೈಮ್ ಅಂದರೆ ಪೊಂಗಲ್ ದಟ್ ಈಸ್ ಸಂಕ್ರಾಂತಿ ಇನ್ ಕರ್ನಾಟಕ. ಆ ಟೈಮ್ಲೇ ಒಂದು ನಾನು ಕಾಲ್ ಮಾಡಿಬಿಟ್ಟು can I speak to is it Ammu because I work as a sales head, so ನಾನು ಇಂಗ್ಲೀಷ್ಲ ಒಂದು ಮಾತಾಡೋಣ. ಪ್ಲಸ್ ಲ್ಯಾಂಗ್ವೇಜ್ ಬ್ಯಾರಿಯರ್ ಇದೆ ನನಗೆ. ತಮಿಳು ಅವ್ರ ಕನ್ನಡ ಮಲಯಾಳಂ ನನಗೆ ಸ್ವಲ್ಪ ಬರುತ್ತೆ ಆ ಟೈಮಲ್ಲಿ. ಈಗ ಪೂರ್ತಿ ಬರಲ್ಲ ಬಿಕಾಸ್ ಕನ್ನಡ ಒಂದು ರೀಪ್ಲೇಸ್ ಬಿಡ್ತು. ಸೊ ಇಂಗ್ಲೀಷ್ಲ ಮಾತಾಡಿ ನನಗೆ ಇಷ್ಟ ಆಯಿತು. ಲೈಕ್ ಶಿ ವಾಸ್ ವೆರಿ ಸೈಲೆಂಟ್, ಅಷ್ಟೊಂದು ಮಾತಾಡಿಲ್ಲ. ಸೊ ಓಕೆ. ಆಮೇಲೆ ನೆಕ್ಸ್ಟ್ ನೀನು ಸೈಲೆಂಟ್ ಈಗ until she gets violent. She'll be silent until she gets violent. ಆಮೇಲೆ 26th ಮೀಟ್ ಅದಾದ್ರೆ they asked us to come ಮೈಸೂರಿಗೆ. ಫಸ್ಟ್ ಟೈಮ್ ರಿಪಬ್ಲಿಕ್ ಡೇ ಚಾನ್ಸ್ ಇಲ್ಲ. ಈಸಿಯೆಸ್ಟ್ ಡೇ ಟು ರಿಮೆಂಬರ್ ಸ್ಪೆಷಲ್ ಡೇ ಅಲ್ವಾ? ಸೊ ಅದಕ್ಕೆ ಒಂದು ನಾನು ಮರೆಯಲ್ಲ. ಫಸ್ಟ್ ಟೈಮ್ ನಾನು ಅಪ್ಪ ಮಾತ್ರ ಮೈಸೂರಿಗೆ ಇಲ್ಲಿಂದ ಕಾವೇರಿ ಎಕ್ಸ್ಪ್ರೆಸ್ எடுத்துட்டு ಆ್ಯಂಡ್ ವಿ ವೆಂಟ್ ಟು ಅಲ್ಲಿ ಮೈಸೂರು ಹೋಗಿ ಒಂದು ರೂಮ್ ಹೆಲ್ಪ್ ಮಾಡಿದ್ದು ಅವ್ರ ಪೇರನ್ನ ಮರಂಟ ಅಣ್ಣ ಯಾರೇ ಗುರು ಅಣ್ಣ ಹೆಲ್ಪ್ ಮಾಡಿದ. ಲಾಸ್ಟ್ ಟೈಮ್ ಕೂಡ ಆ ಥರ ಅದ್ರ ಬಗ್ಗೆ ಮಾತಾಡಿದ್ವಿ. ರೂಮ್ ಆಮೇಲೆ ಅಲ್ಲಿಂದ ಫಸ್ಟ್ ಟೈಮ್ ವಿ ಆರ್ ಟ್ರಾವೆಲಿಂಗ್ ಟುವರ್ಡ್ಸ್ ಅಮ್ಮೂಸ್ ಹೌಸ್. ಐ ವಾಸ್ ವೆರಿ ಸ್ಕ್ಯಾಡ್, ನರ್ವಸ್, ಎಕ್ಸೈಟಿಂಗ್ ಇಲ್ಲ, ವೆರಿ ನರ್ವಸ್ ಬಿಕಾಸ್ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಒಂದು ಹುಡುಗಿ ಈ ಮ್ಯಾರೇಜ್ ಬಗ್ಗೆ ಲೈಕ್ ಫಾರ್ ಮ್ಯಾರೇಜ್ ಪ್ರಪೋಸಲ್ ನೋಡೋಕ್ಕೆ ಹೋಗ್ತೀನಿ. ಅಲ್ಲಿ ರೀಚ್ ಆದ್ಮೇಲೆ ಒಂದು 100 ಜನ. ಐ ಆಮ್ ಅ ವೆರಿ ಇಂಟ್ರೋವರ್ಟ್ ಪರ್ಸನ್ ಆ ಟೈಮಲ್ಲಿ. ಈಗ ತುಂಬ ಎಕ್ಸ್ಟ್ರೋವರ್ಟ್ ಆಗಿದ್ದೀನಿ. ಆ ಟೈಮ್ಲಿ ವೆನ್ ಐ ವೆಂಟ್ ಅದ ಕೇಮ್ ಔಟ್ ಆಫ್ ದ ಕಾರ್ 100 ಪೀಪಲ್. ನಾನು ಸರ್ಚ್ ಮಾಡ್ತೀನಿ ಅಮ್ಮು ಎಲ್ಲಿ. ಅಯ್ಯೋ ನನಗೆ ತುಂಬ ಭಯ ಆಯಿತು ನನಗೆ ಆ ಟೈಮಲ್ಲಿ. ಆಮೇಲೆ ಅವ್ರ ಅಪ್ಪ ಅಮ್ಮ ಪ್ರತೀಕ್ ಅಚ್ಚು ಕುಟ್ಟಿ ಪಾಪ ಥರ ಇರ್ತಾರೆ. ಈ ವಾಸ್ 12 years ಆ ಟೈಮಲ್ಲಿ, ಕರೆಕ್ಟ್ 12 years ಮುಂಚೆ. ಸೊ ನಾನು ಅಮ್ಮು ನೋಡಿಲ್ಲ. ಅಮ್ಮು ಒಂದು ಶಿ ವಾಸ್ ಇನ್ಸೈಡ್. ಸೊ ಐ ವಾಸ್ ವೆರಿ ನರ್ವಸ್. ಆದಮೇಲೆ ಒಂದು ಎಲ್ಲರೂ ಮಾತಾಡ್ತಾರೆ, ಕನ್ನಡಲ್ಲಿ ಮಾತಾಡ್ತಾರೆ. ಒಂದು ಅರ್ಥ ಆಗಲ್ಲ ನನಗೆ. ಮಲಯಾಳಂ ಅಂದರೆ ಸ್ವಲ್ಪ ಅರ್ಥ ಆಗುತ್ತೆ, ತೆಲುಗು ಅರ್ಥ ಆಗುತ್ತೆ ಆ ಟೈಮಲ್ಲಿ ಬಿಕಾಸ್ ಮೂವೀಸ್. ಕನ್ನಡ ಏನೂ ಅರ್ಥ ಆಗಲ್ಲ. ಬಟ್ ಪ್ರತೀಕ್ ಮೇಡ್ ಮೀ ವೆರಿ ಕಂಫರ್ಟಬಲ್. ಅವನು ತಮಿಳ್ ಗೊತ್ತಲ್ವಾ ಅವನಿಗೆ. ಸೊ ಅದಕ್ಕೆ ಒಂದು ಈ ಸ್ಪೋಕ್ ಟು ಮೀ ಇನ್ ತಮಿಳ್. ಅಚ್ಚು ವಾಸ್ ಸ್ಪೀಕಿಂಗ್ ಟು ಮೀ ಇನ್ ಇಂಗ್ಲೀಷ್ ಬಿಕಾಸ್ ಕ್ರಿಕೆಟ್ ಬಗ್ಗೆ ನಾನು ಅವನು ಮಾತಾಡಿದ್ವಿ. ಈ ಇಬ್ರು ನನ್ನ ಅಂದರೆ ಕಂಫರ್ಟಬಲ್, ಮೇಡ್ ಮೀ ಕಂಫರ್ಟಬಲ್. ಬಿಕಾಸ್ ನನ್ನ ಅಣ್ಣ ಬಂದು ರಘು ಅಣ್ಣ ಅವನು ಕುಕ್ಕಿಂಗ್ ಅಲ್ಲಿ ಬಿಸಿ ಆಗುತ್ತೆ. ಅದಕ್ಕೆ ಅವನು ಬಂದಿಲ್ಲ. ಸೊ ಇಬ್ರು ಒಂದು ದೇ ಮೇಡ್ ಮಿ ಕಂಫರ್ಟಬಲ್. ಆದ್ಮೇಲೆ ಒಂದು ಸೈಡಲ್ಲಿ ವೆರೋಮ್ ಐ ಸಾರ್ ಆರ್ ಇಷ್ಟು ಅಗಲ ಅಲ್ಲ, ಅದು ಉದ್ದ ಇಷ್ಟು ಉದ್ದ ಇತ್ತು. ಅದೇ ಒಂದು ಫಸ್ಟ್ ಲುಕ್ ಆಫ್ ಅಮ್ಮು. ಅಂಡ್ ದೆನ್ which color dress ma? Blue ma, easy ma, enama idu. She came out first iduve impression was I was very happy. கட்டனா இவ்வளோதான் கட்டணும்னு அது வந்து தமிழில் வந்து ಒಂದು இது கட்டனா இவ்வளோ கட்டணும்டா அப்படின்னு. ஸோ அப்பயே வந்து ஐ ஃபிக்ஸ்ட் இட். ಆ್ಯಂಡ್ ದೆನ್ ಯಾ ಆಮೇಲೆ ತಿಂಡಿ ಮಸಾಲೆ ದೋಸೆ, ಮೈಸೂರು ಮಸಾಲೆ ದೋಸೆ ನನಗೆ ತುಂಬ ಇಷ್ಟ ಆಯಿತು. ಮಧ್ಯಾಹ್ನ ಒಂದು ಅನ್ನ ಸಾರು, ಗುಲಾಬ್ ಜಾಮೂನ್ ಒಂದು ಸ್ಪೆಷಲಾಗಿ ನನಗೋಸ್ಕರ ಒಂದು ಮಾಡಿದ್ದಾಳೆ. ಅದೇ ಒಂದು ನಮ್ಮ ಫಸ್ಟ್ ಮೀಟ್. ಯಾ ದಿಸ್ ಇಸ್ ದಿ
ಏನ್ ಕೂಡ ಪೇಸ್ನಿ ಏದೋ ಪೇಸ್ನು ಅಂತ சொல்லி ಅದು ನನ್ ಜೊತೆ ಮಾತಾಡ್ಬೇಕು ಅಂತ ಅಷ್ಟು ದೂರ ಕರ್ಕೊಂಡು ಹೋಗಿದ್ದ. ವಾಕ್ ಹೋಗಿದ್ವಿ, ಕರ್ಕೊಂಡು ಹೋದನ. ಇದನ್ನ ನಾನೇ ಹೇಳ್ತೀನಿ ಪ್ಲೀಸ್. ನನಗಂತೂ ಆ ಟೈಮಲ್ಲಿ ಪ್ರಾಮಿಸ್ ನನಗೆ ಮದ್ವೆ ಆಗ್ಬೇಕು ಅನ್ನೋದೇನು ಇಷ್ಟ ಇರ್ಲಿಲ್ಲ. ಬಟ್ ಇವನ್ ಬರ್ತಾನೆ ಅಂತ ಮನೇಲೆಲ್ಲ ಪಟ್ಟಿದ ಖುಷಿ ಇದೆಯಲ್ಲ, ಓ ಮೈ ಗಾಡ್, ನಿಜವಾಗ್ಲೂ ಚಂದ್ರ ಇದೆಯಲ್ಲ, ಆ ಚಂದ್ರ ತರ ಇದೆ. ಈಗಿರ ಅಭಿ ಏನೂ ಇಲ್ಲ. ಅವಾಗ ಅವನ ನಕ್ಕಿದ್ರೆ ಅದೊಂಥರ ನಿಷ್ಕಲ್ಮಶ ನಗು, ಆ ಥರ ಅವನು ಬ್ಲೂ ಶರ್ಟ್ ಹಾಕೊಂಡು ಬಂದಿದ್ದ. ಕರ್ಕೊಂಡು ಹೋಗ್ಬಿಟ್ಟು ಮಾತಾಡೋದು. ನಾನು ಫುಲ್ ಕೈಯೆಲ್ಲ ಹಿಂಗೆಲ್ಲ ಮಾಡ್ತಿದ್ದೀನಿ. ಯಾವ ಕಲರ್ ಇಷ್ಟ? ಮಲಯಾಳಂ ಅದು ಏನೋ ಬಾರಿ ಮಲಯಾಳ ಪಂಟ್ರ ಥರ ಮಾತಾಡೋದು. ಯಾವ ಕಲರ್ ಇಷ್ಟ? ಯಾವ ಮೂವಿ ಡೈರೆಕ್ಟರ್ ಇಷ್ಟ? ಯಾವ ಮ್ಯೂಸಿಕ್? ನನಗೆ ಮೂವಿ ನೋಡ್ದವಳೆ ಅಲ್ಲ ನಾನು. ಅಯ್ಯೋ, ಆ ಥರ ಕ್ವಶನ್ ಕೇಳಲ್ಲ ನನಗೆ. ಬಿಕಾಸ್ ನಾನು ಒಂದು ತುಂಬ ನರ್ವಸ್ ಆಗಿದ್ದೀನಿ. ಲ್ಯಾಂಗ್ವೇಜ್ ಬ್ಯಾರಿಯರ್ ಇತ್ತಲ್ವಾ, ಅದಕ್ಕೆ ಒಂದು ಅಷ್ಟೊಂದು ಬಂದಿಲ್ಲ. ಯಾ, ಅದೇ ಒಂದು ಫಸ್ಟ್ ಮೀಟ್ ಆಗಿರೋದ ಎಕ್ಸ್ಪೀರಿಯನ್ಸ್ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ, ಅವಳ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಇದಾದ್ಮೇಲೆ ನೆಕ್ಸ್ಟ್ ವಿಡಿಯೋಲಿ ಕಂಟಿನ್ಯೂ ಮಾಡ್ತೀವಿ. ಎಸ್, ಏನಂದರೆ ಇವರು ಸೆಪ್ಟೆಂಬರಲ್ಲಿ ರಿಕ್ವೆಸ್ಟ್ ಏನೋ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನನಗೆ ಇವನಿಗೆ ಫಸ್ಟ್ ಹುಡುಗಿ ನನ್ನ ನೋಡಿರೋದು. ಆದರೆ ನಾನು 18 ಇಯರ್ಸ್ ಇದ್ದಾಗಲಿಂದ ಕೇರಳಕ್ಕೆ ಹೋದರೆ ಈ ಸಂಬಂಧ ಬಂತು, ಆ ಸಂಬಂಧ. ನಾನು ನಿಜವಾಗ್ಲೂ ಹೇಳ್ತೀನಲ್ಲ, ನನ್ನ ಲೈಫಲ್ಲೇ ಆ 18 ಇಯರ್ಸ್ ಆ ಏಜ್ ಆದಾಗಲಿಂದ ಫ್ರಸ್ಟ್ರೇಷನ್ ಅಂದರೆ ಅಂತಿಂಥದ್ದಲ್ಲ. ಅದು ಕೇರಳಕ್ಕೆಲ್ಲ ಹೋಗ್ಬಿಟ್ರಂತೂ ಫ್ಯಾಮಿಲಿಯಲ್ಲಿ ಫಸ್ಟ್ ಮದುವೆ ನಂದೇ ಆಗೋದು. ಫಸ್ಟ್ ಹೆಣ್ಮಗಳು, ನನ್ನ ಮೊಮ್ಮಗಳು. ಸೊ ಮದುವೆ ಮಾಡಿಬಿಡ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡಬೇಕು ಅಂತ ಹೋಗಿ ಫಂಕ್ಷನ್ಗೆ ಹೋದರೆ, ಜಾತ್ರೆಗೆ ಹೋದರೆ ಸಾಕು, ಯಾರಾದರೂ ಮನೆಗೆ ಬರೋದು ಹೆಣ್ಣು ಕೇಳೋಕ್ಕೆ ಅಂತ. 24-23 ವಯಸ್ಸುವರೆಗೂ ನಡೆದಿದೆ. ಯೋಚನೆ ಮಾಡಿ ಎಷ್ಟು ಕಷ್ಟಪಟ್ಟಿರ್ಬೇಡ ಅಂತ. ಅದಾದಮೇಲೆ ಸೆಪ್ಟೆಂಬರಲ್ಲಿ ಅಭಿಷೇಕ್ದು ಫೋಟೋ ಎಲ್ಲ ತೋರಿಸಿದ್ರು. ನಮ್ಮ ಅಮ್ಮನಿಗೆ ಫಸ್ಟ್ ಟೈಮ್ ಸಿಕ್ಕಾಬಟ್ಟೆ ಇಷ್ಟ ಆಗೋಯ್ತು. ಜಾತಕ ಸರಿ ಇಲ್ಲ ಅಂತ ನಮ್ಮ ಮನೇಲಿ ರಿಜೆಕ್ಟ್ ಮಾಡಲಿಲ್ಲ. ಜಾತಕನೇ ನೋಡಿಲ್ಲ ಆ್ಯಕ್ಚುಲಿ ನಮ್ಮ ಮನೇಲಿ. ಏನು ಪ್ರಾಬ್ಲಮ್ ಅಂದರೆ ನಮ್ಮನೆ ರಿಜೆಕ್ಟ್ ಮಾಡೋಕ್ಕೆ ನಾನು ಒಪ್ಕೊಳ್ಳಿಲ್ಲ. ಹೊತ್ತು ಕರೆದು ದೊಡ್ಡ ಜಗಳ ಮಾಡಿ ನಮ್ಮಮ್ಮ ನೋಡು ಜೇನ್ ರವಿ ಥರ ಇದ್ದಾನೆ, ನೋಡು ಎಷ್ಟು ಚೆನ್ನಾಗಿದ್ದಾನೆ ನೋಡು ಅಂತ ಫೋಟೋ, ಒಂದು ಬ್ಲೂ ಕಲರ್ ಫೋಟೋ, ಅವ್ರ ಅಕ್ಕನ ಮಗನ ಎತ್ಕೊಂಡಿರೋದು ಒಂದು ಫೋಟೋ ಇಟ್ಕೊಂಡು. ಮೈ ಗಾಡ್. ಅದಾದಮೇಲಿಂದ January 1st 2014 ದೊಡ್ಡ ಜಗಳ ಮನೇಲಿ. ಇವಳು ಏನು ಮಾಡ್ತಾಳೆ, ಏನು ಕತೆ, ಹಂಗೆ ಅಪ್ಪ ಅಮ್ಮನ ಮಾತು ಕೇಳಲ್ಲ, ಗೊತ್ತಲ್ಲ ಪೇರೆಂಟ್ಸ್ಗಳು ಹೆಂಗೆ ಆಡ್ತಾರೆ ಅಂತ. ಸರಿ, ಈಗ ಏನು ಅಂತ ಹೋಗಿ ಓಪನ್ ಮಾಡ್ತೀನಿ, ಪಾಸ್ವರ್ಡೆಲ್ಲ ಇಸ್ಕೊಂಡು. ಆಗ ನನ್ನ ಹತ್ರ ಇಂಟರ್ನೆಟ್ ಎಲ್ಲ ಮೊಬೈಲೆಲ್ಲ ಇಲ್ಲ. ನನ್ನ ಹತ್ರ ಮೊಬೈಲೆಲ್ಲ ಯೂಸ್ ಮಾಡೋಕೆ ಅಷ್ಟು ಕೊಡ್ತಿರ್ಲಿಲ್ಲ. ಇಂಟರ್ನೆಟ್ ಸೆಂಟರ್ಗೆ ಹೋಗಿ ಓಪನ್ ಮಾಡಿ ನೋಡಿದ್ರೆ ರಿಕ್ವೆಸ್ಟ್ ಬಂದು ಎಷ್ಟಿದೆ ನನಗೆ ಗೊತ್ತಿಲ್ಲ ಅದೆಲ್ಲ ಹೆಂಗಿರುತ್ತೆ ಅಂತ. ಈಗೆಲ್ಲ ನಮಗೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲೆಲ್ಲ ರಿಕ್ವೆಸ್ಟ್ ಬರುತ್ತಲ್ಲ, ಆ ಥರ ಇತ್ತು. ನಾನು ನಮ್ಮ ಅಪ್ಪ ಅಮ್ಮನ ಮೇಲೆ ಇರೋ ಪಾಪ ಎಲ್ಲರನ್ನೂ ಅಕ್ಸೆಪ್ಟ್ ಮಾಡಿದೆ. ಎಲ್ಲರನ್ನೂ ಅಕ್ಸೆಪ್ಟ್ ಮಾಡಿಬಿಟ್ಟು ಒಂದು ಕಟ್ ಆ್ಯಂಡ್ ಪೇಸ್ಟ್, ಪ್ಲೀಸ್ ಕಾಲ್ ಇನ್ ದ ನಂಬರ್ ಅಂತ ಎಲ್ಲನೂ ಮಾಡಿದೆ. ಎಲ್ಲರೂ ಕಾಲ್ ಮಾಡೋಕ್ಕೆ ಶುರು ಮಾಡಿದ್ರು. ಆದರೆ ಅಭಿಷೇಕ್ ಮಾಡ್ತಿದ್ದಂಗೆ ನಮ್ಮಮ್ಮ ಫುಲ್ ಖುಷಿ. ಸರಿ, ಹುಡುಗನ ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ಮನೆಗೆ ಕರ್ಸಿದ್ರು. ಬಟ್ January 14th ಮಾತಾಡ್ದಾಗ್ಲಿಂದ ನಿಜ ಹೇಳ್ತೀನಿ, ಇವ್ನು ಅಭಿ ಎಷ್ಟು ಟ್ರೈ ಮಾಡಿರೋದು, ನನ್ನ ಎಷ್ಟು ಕಂಫರ್ಟಾಗಿ ಇಟ್ಕೊಳ್ತಿದ್ದ ಅಂದರೆ ಕರೆಕ್ಟಾಗಿ 5 o'clock ಗುಡ್ ಮಾರ್ನಿಂಗ್ ಇಂದ ಸ್ಟಾರ್ಟ್ ಆಗಿ ಬ್ರೇಕ್ಫಾಸ್ಟ್ ಆಯಿತಾ ಕುಟ್ಟಿ, ಏನು ಮಾಡ್ತಿದ್ದೀಯಾ ಕುಟ್ಟಿ, ರಾತ್ರಿ ಎಲ್ಲ 8 ಗಂಟೆನೇ ಮ್ಯಾಕ್ಸಿಮಮ್ ಗುಡ್ ನೈಟ್ ಹೇಳ್ಬಿಡೋದು. 7 ಯಾಕಂದರೆ ನಾನು ಕೆಲಸ ಮಾಡೋದು 4:35 ಅದು ಸ್ಟಾರ್ಟ್ ಆಗೋದು. ಅದಕ್ಕೆ 4 o'clock ಬಂದು ಎವ್ರಿ ಡೇ ಐ ವೇಕಪ್. ರಾತ್ರಿ ಒಂದು 7:30 or 8 ಮ್ಯಾಕ್ಸಿಮಮ್ ಒಂದು ನಿದ್ರೆ ಮಾಡ್ತೀನಿ ವೀಕ್ ಡೇಸಲ್ಲಿ. ವೀಕೆಂಡ್ ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಅದು ಫ್ರೈಡೇ ಸ್ಯಾಟರ್ಡೇ ಮಾತ್ರ. ಸೊ ಹಿಂಗೆ 14th ಮಾತಾಡಿದ್ವಿ. 26th ಮನೆಗೆ ಬಂದರು. ಸೊ ಅವ್ರ ಮನೆಗೆ ಬರ್ತಿದ್ದಂಗೆ ಫುಲ್ ಎಲ್ಲರ ಒಪಿನಿಯನು, ಓ ಮೈ ಗಾಡ್, ಅದು ನಮ್ಮ ಪ್ರತೀಕೆಲ್ಲ ಇದನ್ನಲ್ಲ, ಅಯ್ಯೋ ಮದುವೆ ಆದರೆ ಅಬ್ಬು ನೀನು ಇವ್ರನ್ನೇ ಮದುವೆ, ಅದು ಬೇರೆ ಇವರು ಫಾರಿನ್ ರಿಟರ್ನ್, ಅದನ್ನು ನಿಮ್ಗೆ ಗೊತ್ತಲ್ಲ ಎಂಥ ಇದೆಲ್ಲ ಮಾಡ್ತಾರೆ ಅಂತ, ಅಯ್ಯೋ ಫಾರಿನ್ ಹುಡುಗ ಅಂತ. ಸೊ ಹಿಂಗೆ ಮಾಡಿದ್ರು. ಬಟ್ ನಿಜ ಹೇಳ್ತೀನಿ, ಹೇಳು ಆಮೇಲೆ ಯಾ ನೆಕ್ಸ್ಟ್ ಪಾರ್ಟಲ್ಲಿ ರಿಮೈನಿಂಗ್ ಒಂದು ಮಾತಾಡೋಣ. ಏನೋ ಜಾಸ್ತಿ ಇದೆ, ಒಂದು ವಿಡಿಯೋ ಸಾಕಾಗಲ್ಲ. ಅಂಡ್ ಇದನ್ನ ನೋಡ್ಬಿಟ್ಟು ನಿಮ್ಗೆ ಇನ್ನೂ ಕ್ವಶನ್ ಬರುತ್ತಲ್ಲ, ಅದಕ್ಕೆ ಆನ್ಸರ್ ಮಾಡ್ಬಿಟ್ಟು ನೆಕ್ಸ್ಟ್ ಸ್ಟೋರಿ ಹೇಳ್ತೀವಿ ನಾವು. ಅಭಿ, ನಾನೀಗ 3 ವಿಡಿಯೋ ಹಾಕಿದ್ದೀನಿ.
ನಾನು 3 ವಿಡಿಯೋ ಹಾಕಿದ್ದೀನಿ. ಸೊ ನಿಮ್ಮ ಒಪಿನಿಯನ್ನು ಹೇಳಿ, ನಾನು ಏನು ಚೇಂಜ್ ಮಾಡ್ಕೊಬೇಕು ಅಂತ. ನಾನು ಆ್ಯಕ್ಚುಲಿ ಇನ್ನೂ ಟ್ರೈ ಮಾಡ್ತಾನೇ ಇದ್ದೀನಿ ನಾನು. ನೀವು ಹೇಳಿ. ಹಾಗೆ ಅಭಿನೂ ಕೇಳೋಣ. ಅಭಿ, ನೀನೇನು ಅಂತಿದ್ಯಾ, ಏನು ಅಂದ್ಕೊಳ್ತೀಯಾ, ಏನು ಚೇಂಜ್ ಮಾಡ್ಬೇಕು, ಏನು ಇಂಪ್ರೂವ್ ಆಗಬೇಕು? ಇಲ್ಲ, ಹಂಗೆ ನ್ಯಾಚುರಲ್ ಆಗಿ ಇದೆ ವಿಡಿಯೋ. ಐ ಥಿಂಕ್ ಯು ಕ್ಯಾನ್ ಕಂಟಿನ್ಯೂ. ಇನ್ನು ಸ್ವಲ್ಪ ಲೈಕ್ ಅವ್ರ ಏನು ಎಂಗೇಜ್ ಮಾಡೋ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಪ್ರತೀಕ್ ಯಾವಾಗಲೂ ಒಂದು ವರ್ಷದಿಂದ ಹೇಳಿ ಟ್ರೈ ಮಾಡಿ, ನೀನು ಮಾಡಲಿಲ್ಲ, ನಾನು ಮಾಡಿಬಿಟ್ಟೆ. ನಾನು ತಮಿಳಲ್ಲಿ ಇದು ಫಿಟ್ನೆಸ್ ಬಗ್ಗೆ ಮಾಡಿದ್ದೀನಿ. ಅದು ನನಗೋಸ್ಕರ. ಇದು ಈ ಥರ ಲೈಕ್ ಎಂಗೇಜಿಂಗ ನನಗೆ ಅಷ್ಟೊಂದು ಮಾತಾಡೋಕ್ಕೆ ಬರಲ್ಲ. ಬೇರೆ ಯಾರಾದ್ರು ಲೈಕ್ ಕ್ವೆಶ್ಚನ್ ಕೇಳಿದ್ರೆ ಆನ್ಸರ್ ಮಾಡೋಕ್ಕೆ ಬರುತ್ತೆ. ಬಟ್ ಈ ಥರ ಇಟ್ಬಿಟ್ಟು ಮಾಡೋದು ತುಂಬ ಕಷ್ಟ. ಬಟ್ ವೆರಿ ಡಿಫಿಕಲ್ಟ್ ಇದು. ಇಟ್ಸ್ ನಾಟ್ ಈಸಿ ಥಿಂಗ್. ಶೀಸ್ ಡೂಯಿಂಗ್ ಇಟ್ ರಿಯಲಿ ಗ್ರೇಟ್. ನಿಮ್ಮ ಒಪಿನಿಯನ್, ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಗೆ ಬೇಕಾಗುತ್ತೆ. ಪ್ಲೀಸ್ ಸಪೋರ್ಟ್. ಆ್ಯಂಡ್ ನಾನು ವೆರಿ ಸೂನ್ ಸ್ಟಾರ್ಟ್ ಮಾಡ್ತೀನಿ. ಬಟ್ ಅದು ಇಟ್ ಈಸ್ ಓನ್ಲಿ ಫೋಕಸ್ಡ್ ಆನ್ ಹೆಲ್ತ್. ಅದ್ರ ಬಗ್ಗೆ ನನ್ನ ಎಕ್ಸಸೈಸ್, ಹೆಲ್ತ್ ಅದ್ರ ಬಗ್ಗೆ. ಆ್ಯಂಡ್ ಸ್ವಲ್ಪ ಫ್ಯಾಮ್ಲಿ ಇದು ಬರುತ್ತೆ. ನೆಕ್ಸ್ಟ್ ವೀಕ್ ಮೋಸ್ಟ್ಲಿ ಪ್ಲಾನಿಂಗ್, ಬಟ್ ಕನ್ಫರ್ಮ್ ಇಲ್ಲ. ಮಾಡ್ತೀವಿ. ಯು ಆರ್ ಡೂಯಿಂಗ್ ಗುಡ್, ಅಮ್ಮು. ಪ್ಲೀಸ್ ಕೀಪ್ ಇಟ್ ಅಪ್ ಆ್ಯಂಡ್ ಲಿಟಲ್ ಮೋರ್ ಎಂಗೇಜಿಂಗ್ ಫಾರ್ ದಿ ಆಡಿಯನ್ಸ್. ಈಗ ತಾನೇ ನಾನು ಕಮೆಂಟ್ ಓದ್ತಾ ಇದ್ದೆ. ಅದ್ರಲ್ಲಿ ತುಂಬ ಜನ ಅಲ್ಲ, ಒಂದು 2-3 ಜನ ಕಮೆಂಟ್ ಮಾಡಿದ್ದಾರೆ. ನೀವೇನು ಕೆಲಸ ಮಾಡ್ತಿದ್ದೀರಾ, ಅಭಿ ಏನು ಕೆಲಸ ಮಾಡ್ತಿದ್ದಾರೆ, ಸ್ವಲ್ಪ ಅಪ್ಡೇಟ್ ಮಾಡಿ ನಮಗೆ, ನಾವು ತಿಳ್ಕೊಬೇಕು ಅಂತ. ಸೊ ನಾನೇನು ಮಾಡ್ತಿದ್ದೀನಿ ಅಂತ ನಾನು ಹೇಳ್ತೀನಿ. ಈಗ ಅಭಿ ಬಗ್ಗೆ ಕೇಳೋಣ. ಅಭಿಷೇಕ್, ಈಗ ನಮ್ಮ ಫ್ಯಾಮಿಲಿ, ಯೂಟ್ಯೂಬ್ ಫ್ಯಾಮಿಲಿಯಿಂದ ನೀನೇನು ಕೆಲಸ ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾರೆ. ನಾನು ಸೇಲ್ಸ್ ಹೆಡ್ ಕೆಲಸ ಮಾಡ್ತೀನಿ IT ಕಂಪನಿಯಲ್ಲಿ. ನಾನು ಸ್ಟಾರ್ಟ್ ಆಗಿದ್ದು HR, ಹ್ಯೂಮನ್ ರಿಸೋರ್ಸ್ ಕೆಲಸ. ಈಗಲೂ ಹ್ಯೂಮನ್ ರಿಸೋರ್ಸಲ್ಲಿ ಒಂದು ಪಾರ್ಟ್ ಇರುತ್ತೆ ರೆಕ್ರೂಟ್ಮೆಂಟ್, ಆಮೇಲೆ IT ಸರ್ವಿಸಸ್. ಸೊ ನನ್ನ ಕೆಲಸ ಏನಂದರೆ ಸಿಂಗಪೂರ್, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಹಂಗಿಂದ ಕ್ಲೈಂಟ್ಸ್ ಐ ನೀಡ್ ಟು ಗೆಟ್ ಕ್ಲೈಂಟ್ಸ್. ಆ್ಯಂಡ್ ಒಂದು ಟೀಮ್ ಇರುತ್ತೆ, ಡೆವಲಪ್ಮೆಂಟ್ ಟೀಮ್ ಇರುತ್ತೆ, ರೆಕ್ರೂಟ್ಮೆಂಟ್ ಟೀಮ್ ಇರುತ್ತೆ. ಅವರು ಏನು IT ಪ್ರಾಜೆಕ್ಟ್ ಇದೋ ಅದು ಡೆವಲಪ್ ಮಾಡಿಕೊಡ್ತಾರೆ. ಸೊ ಇದು ಆಲ್ಮೋಸ್ಟ್ ಐ ಹ್ಯಾವ್ 2007 ಸ್ಟಾರ್ಟೆಡ್. ಆಮೇಲೆ ನಾನು ಐ ಡಿಡ್ ಎಜುಕೇಷನ್ ಬಗ್ಗೆ ಏನಿಲ್ಲ. ನಾನು BCom 2007 ಪಾಸ್ಡ್ ಔಟ್, DG ವೈಷ್ಣವ್ ಚೆನ್ನೈ. 2 years ವರ್ಕ್ ಮಾಡಿಬಿಟ್ಟು UK ಅಲ್ಲಿ ಲಂಡನ್ಲ ಐ ಡಿಡ್ ಮಾಸ್ಟರ್ಸ್ MBA. ಬಂದ ಮೇಲೆ ಫುಲ್ಲ ಸೇಲ್ಸ್ ಇನ್ ರೆಕ್ರೂಟ್ಮೆಂಟ್ ಆ್ಯಂಡ್ IT ಸರ್ವಿಸಸ್. ಸೊ ಆಲ್ಮೋಸ್ಟ್ 18 years ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಸೊ ಇದು ವರ್ಕ್ ಫ್ರಮ್ ಹೋಮ್. ನನಗೆ ಹೆಂಗೆ ಟೈಮ್ ಸಿಗ್ತಾ ಇದೆ ಅಂದರೆ ಜಾಸ್ತಿ ಜನ ಕೇಳಿದ್ದಾರೆ. ಈ ಕಮೆಂಟ್ಸಲ್ಲಿ ಇಲ್ಲ ಮುಂಚೆ. ಸೊ ಐ ಸ್ಟಾರ್ಟ್ 5 o'clock, ಬೆಳಿಗ್ಗೆ 5 ಗಂಟೆಗೆ ಸ್ಟಾರ್ಟ್ ಮಾಡಿ 1 o'clock ಅಷ್ಟೇ ಮುಗಿಸ್ಬಿಡ್ತೀನಿ ಕೆಲಸ. ಸೊ ಆಲ್ಮೋಸ್ಟ್ 7 hours ಕೆಲಸ ಇರುತ್ತೆ ವರ್ಕ್ ಫ್ರಮ್ ಹೋಮೆ. ಟೀಮ್ ಮ್ಯಾನೇಜ್ ಮಾಡೋದು, ಕ್ಲೈಂಟ್ ಹಿಡಿಯೋದು ಅದೇ ನಮ್ಮದು ಕೆಲಸ. ಇಲ್ಲಿ ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ. ಏನೋ ಸಪ್ರೇಟ್ ರಿಲೇಷನ್ಶಿಪ್ ಮ್ಯಾನೇಜರ್ ಇದ್ದಾರೆ, ಸಪ್ರೇಟ್ ರೆಕ್ರೂಟ್ಮೆಂಟ್ ಮ್ಯಾನೇಜರ್ ಇದ್ದಾರೆ ಈ ಕಂಪ್ನಿಯಲ್ಲಿ. ಸೊ ಇದು ಸಿಂಗಪೂರ್ ಬೇಸ್ಡ್ ಕಂಪ್ನಿ ಇದು. ಸೊ ಇದರಲ್ಲಿ ನಾನು ಕೆಲಸ ಮಾಡ್ತೀನಿ ಆಲ್ಮೋಸ್ಟ್ 3 years ಇಂದ ಈ ಕಂಪ್ನಿ. ಇನ್ನು ನನ್ನ ಬಗ್ಗೆ ಅಂದರೆ ನಾನು LLB ಓದಿದೆ. LLB ಓದಬೇಕಾದ್ರೆ ಅದು ಅಲ್ಲಿ ಲೈಟ್ ಆಫ್ ಮಾಡು. ಕರೆಂಟ್ ಹೋಯ್ತು. ಎಷ್ಟೊಂದು ದಿನ ಆದಮೇಲೆ ಆದಿವ್ ಮ್ಯಾಗಿ ತಿನ್ನಬೇಕು ಅಂತ ಹೇಳ್ಬಿಟ್ಟು ಮ್ಯಾಗಿ ತರಿಸಿದ್ದೀವಿ. ಈಗ ಮ್ಯಾಗಿ ಬೇಕಂತೆ ಅವರಿಗೆ. ಬೇಕಾ ಆದಿವ್? ಬೈಲಿ ಬಂದಿದ್ದೇನೆ. ಆದಿವ್, ಮ್ಯಾಗಿ ಬೇಕಾ ನಿನಗೆ? ಮ್ಯಾಗಿ ತಿನ್ಬೇಕು ಅಂದ್ರೆ ನಾನು ಹೇಳೋ ಕೆಲಸನ ನೀನ್ ಮಾಡ್ಬೇಕು. ಬಟ್ಟೆ ಮಡ್ಸು ಅಂದೆ, ಮಡ್ಸ್ತಾ? ಅಭಿ, ಮ್ಯಾಗಿ ಅವನೇ ಮಾಡ್ತಾನಂತೆ. ಮ್ಯಾಗಿ ಎಷ್ಟು ದಿನ ಆಯ್ತು? ಅದು ಫಸ್ಟ್ ಮ್ಯಾಗಿ ತಿಂದು ಎಷ್ಟು ದಿನ ಆಯ್ತಮ್ಮ? 1 month, ಮೋರ್ ದೆನ್ 2 months, 3 months.
3-4 months ಆಗಿರುತ್ತೆ. ಅದಕ್ಕೆ ಮುಂಚೆ ಒಂದು 3-4 months ಆಗಿರುತ್ತೆ. ಸೊ ಎವ್ರಿ 1 month or 2 months or 3 months once ಅಂದ್ರೆ ಕೊಡೋದು ಪಾಪ. ಬಟ್ ಇಟ್ಸ್ ನಾಟ್ ಹೆಲ್ತಿ. ಪ್ಲೀಸ್ ಯಾರು ಒಂದು ತಿನ್ಬೇಡ. ಒನ್ಸ್ ಇನ್ ಅ ವೈಲ್ ಓಕೆ once in a while is okay. Anything once in a while is okay. அதனால இந்த ಮೊಟ್ಟೆಗೆ once in a while. ಇಂತು ಸರ್ಗೆ ಮ್ಯಾಗಿ ಸಿಕ್ತು. ಚೇರ್ಸ್ ಆದೀಪ್. ಇನ್ಸ್ಟಾಗ್ರಾಮ್ ನೋಟಿಫಿಕೇಶನ್ ಎಲ್ಲ ಚೆಕ್ ಮಾಡ್ತಾ ಇದ್ದೆ. ಡಿ ಎಮ್ ಅಲ್ಲಿ ನೋಡಿದ್ರೆ ಯಾವುದೋ ಒಂದು ಪ್ರೊಫೈಲಿಂದ ಹೆಚ್ಚು ಕಮ್ಮಿ ಒಂದು 10 ಸರಿ ಕಾಲ್ ಮಾಡಿದ್ದಾರೆ. ಯೂಶ್ವಲಿ ಕಾಲ್ ಈ ಥರ ಮಾಡೋದು, ಮೆಸೇಜ್ ಮಾಡೋದೆಲ್ಲ ಸಹಜ. ಬಟ್ ಯಾರು ರಿಪೀಟೆಡ್ ಆಗಿ 10 ಟೈಮ್ಸ್ ಎಲ್ಲ ಮಾಡಲ್ಲ. ಅದು ಗರ್ಲ್ ಪ್ರೊಫೈಲ್. ಜೆನ್ಯೂನ್ ಅಂತಲೇ ಅನಿಸುತ್ತೆ. 149 159 ಫಾಲೋವರ್ಸ್ ಇದ್ದಾರೆ. ಫಾಲೋಯಿಂಗು ಇದೆ. ಎಷ್ಟೋ ಪೋಸ್ಟ್ 89 ಪೋಸ್ಟ್ ಏನೋ ಇದೆ. ಕಾಲ್ ಮೇಲೆ ಕಾಲ್ ಬರ್ತಿದ್ದಿಲ್ಲ. ಸೊ ನಾನು ಮೆಸೇಜ್ ಮಾಡಿದೆ, ಅಮ್ಮ ಡೋಂಟ್ ಸ್ಪ್ಯಾಮ್, ಏನು ವಿಷಯ ಹೇಳಿ, ಮೆಸೇಜ್ ಮಾಡಿ ಅಂತಂದೆ. ವಾಯ್ಸ್ ನೋಟ್ ಕಳಿಸಿದ್ರು. ಅಕ್ಕ ಜಸ್ಟ್ ವಾಂಟ್ ಟು ಟಾಕ್ ಟು ಯು. ನನಗೇನು ಹೇಳಬೇಕು ಅಂತ ಗೊತ್ತಾಗಿಲ್ಲ. ಓಕೆ ವಾಯ್ಸ್ ನೋಟ್ ಕಳಿಸಿ, ಕಾಲಲ್ಲೆಲ್ಲ ಮಾತಾಡಲ್ಲ, ನನಗೆ ಟೈಮ್ ಇಲ್ಲ ಆ ಥರ ಏನಿಲ್ಲ. ಬಟ್ ಎಂತಕ್ಕೆ ಸುಮ್ಮನೆ ಫೋನಲ್ಲೆಲ್ಲ ಮಾತಾಡೋದು ಅಂತ ಮೆಸೇಜ್ ಮಾಡಿ ವಾಯ್ಸ್ ನೋಟ್ ಕಳಿಸಿದ್ರು. ಅಕ್ಕ ನನಗೆ ಗೊತ್ತಿಲ್ಲ, ನನಗೆ ತುಂಬ ಕಷ್ಟ ಆಗ್ತಾ ಇದೆ, ನನಗೆಲ್ಲಾದರೂ ಹೋಗ್ಬೇಕು ಅನಿಸ್ತಿದೆ, ಎಲ್ಲ ಸೂಸೈಡ್ ಮಾಡ್ಕೋಬೇಕು ಅನಿಸ್ತಿದೆ. ಬಟ್ ನನಗೆ ಬೇಬಿ ಇದೆ ಅಕ್ಕ, ನನಗೆ ಕಾಸು ತುಂಬ ಪ್ರಾಬ್ಲಮ್ ಆಗಿದೆ. ನಾನು ಕಾಸು ಕೇಳ್ತಿದ್ದೀನಿ ಅಂತ ಅನ್ಕೊಂಬೇಡಿ, ಬಟ್ ಪ್ಲೀಸ್ ನಿಮ್ಮ ಜೊತೆ ಮಾತಾಡಿದ್ರೆ ಒಂದು ಸ್ವಲ್ಪ ಹಗುರ ಆಗುತ್ತೆ ಅನಿಸುತ್ತೆ. ಅಕ್ಕ ಥರ ಫೀಲ್ ನನಗೆ. ನಿಮ್ಮನ್ನ ಒಂದು ಟಿಕ್ಟಾಕ್ ಟೈಮಿಂದ ನಾನು ಫಾಲೋ ಮಾಡ್ತಾ ಇದ್ದೀನಿ ಅಂತ ಅಂದಾಗ ನನಗೆ ಏನೋ ಒಂಥರ ಅನಿಸ್ತು. ನಾನು ವಾಯ್ಸ್ ನೋಟ್ ಕಳಿಸ್ದೆ. ಏನಾಗಿದೆ ಪುಟ್ಟ, ಏನಿದ್ರು ಸಾಯೋ ಥರ ಸೂಸೈಡ್ ಮಾಡ್ಕೊಳ್ತೀನಿ ಅನ್ನೋ ಯೋಚನೆ ಕೂಡ ಬರಬಾರ್ದು. ಮಗು ಇದೆ ಅಂತ ಬೇರೆ ಹೇಳ್ತಿದ್ಯಾ, ನೀನು ಹೆಂಗಿದೆಲ್ಲ ಯೋಚನೆ ಮಾಡ್ತೀಯ, ಏನು ಪ್ರಾಬ್ಲಮ್ ಹೇಳು ಅಂತಂದೆ. ಅವಾಗ ಹೇಳೋದಿಲ್ಲ, ನನಗೆ ತುಂಬ ಕಷ್ಟ ಆಗ್ತಿದೆ ಅತ್ತೆ ಮಾವನಿಂದ ಕಷ್ಟ ಆಗ್ತಾ ಇದೆ. ನನಗದು ಮನೆಯವ್ರ ಹತ್ರ ಹೇಳಿದ್ರು ಅವ್ರು ನಂಬ್ತಾ ಇಲ್ಲ. ನಂದು ಪಾಸ್ಟ್ ಎಲ್ಲ ತೊಗೊಬಂದು ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಪಾಪ ತುಂಬ ಬೇಜಾರು ಮಾಡ್ಕೊಳ್ತಾ ಹುಡುಗಿ. ನನಗೇನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ಸಮಾಧಾನ ಮಾಡಿ, ಇಲ್ಲಮ್ಮ ಎಲ್ಲ ಸರಿ ಹೋಗುತ್ತೆ, ಎಲ್ರಿಗೂ ಒಂದಲ್ಲ ಒಂದು ವಿಧದಲ್ಲಿ ಕಷ್ಟ ಇರುತ್ತೆ ಅಂತ ನಾನು ಹೇಳಿದೆ. ಬಟ್ ಜಸ್ಟ್ ಇದೇನಕ್ಕೆ ಹೇಳ್ತಿದ್ದೀನಿ ಅಂದರೆ, ಜಸ್ಟ್ ಒಂದು ಕಾಲ್ ಆ್ಯಕ್ಚುಲಿ ಮೋಸ್ಟ್ಲಿ ನನ್ನ ಹತ್ರ ತುಂಬ ಜನ ಮಾತಾಡ್ತಾರೆ. ತುಂಬ ಜನ ನನ್ನ ಹತ್ರ ಈ ಥರ ಕಷ್ಟ ಎಲ್ಲ ಹೇಳ್ಕೊಳ್ತಾರೆ. ಏನಕ್ಕೆ ಹೇಳ್ಕೊಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನನ್ನ ಕೈಲಿ ಆದಷ್ಟು ನನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ ನಾನು ಮಾಡ್ತೀನಿ. ಕಾಸು ವಿಷಯ ಆದ್ರೂ ಅಷ್ಟೇ, ನನ್ನ ಕೈಲಿ ಆಗುತ್ತೆ ಅಂದರೆ ನನ್ನ ಲೆವೆಲ್ಗಾದರೆ ನಾನು ಮಾಡ್ತೀನಿ, ಇಲ್ಲ ಅಂತಲ್ಲ. ಸುಮ್ಮನೆ ರ್ಯಾಂಡಮಾಗಿ 5,000 ರೂಪಾಯಿ ಕೊಡಿ, 3,000 ರೂಪಾಯಿ ಕೊಡಿ ಅಂದರೆ ಯಾರ ಕೈಲೂ ಕೊಡೋಕ್ಕಾಗಲ್ಲ ಅಲ್ಲ. ನಾನೇನಕ್ಕೆ ಹೇಳ್ತಿದ್ದೀನಿ ಅಂದರೆ, ಏನೇ ಪ್ರಾಬ್ಲಮ್ ಇರ್ಬೋದು, ಏನೇ ಇರ್ಬೋದು, ಹೌದು ನಮ್ಗೆ ಕಷ್ಟ ಅನಿಸ್ದಾಗ ಸಮ್ಟೈಮ್ಸ್ ನಮ್ಗೆ ಅನಿಸುತ್ತೆ ಯಪ್ಪ ಇರಲೇಬಾರ್ದಪ್ಪ ಅಂತ. ಬಟ್ ಆ ಟೈಮ್ ಮಾತ್ರ ದಾಟ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಒಂದೊಂದಾಗಲ್ವಾ. ನಂಗೆ ತುಂಬ ನೋವಾಯಿತು, ತುಂಬ ಅಂದರೆ ತುಂಬ ನೋವಾಯಿತು. ಅದಾದಮೇಲೆ ಓಕೆ ಅಕ್ಕ, ಥ್ಯಾಂಕ್ಸ್ ಅಕ್ಕ, ದೇವಸ್ಥಾನಕ್ಕೆ ಹೋಗ್ತೀನಿ ಹಂಗೆ ಹಿಂಗೆ ಅಂತ ಏನೋ ಹೇಳ್ತದ್ದು. ಬಟ್ ಪ್ಲೀಸ್ ಗೈಸ್, ಏನಾದರೂ ಕಷ್ಟ ಇದ್ದರೆ ನಿಮಗೆ ನಂಬಿಕೆ ಇರೋರ ಹತ್ರ ಅದನ್ನು ಶೇರ್ ಮಾಡ್ಕೊಳ್ಳಿ. ಇಲ್ಲ ನನಗೆ ಯಾರೂ ನಂಬಿಕೆ ಇಲ್ಲ ಅಂತಂದರೆ ಒಂದು ರೂಮಲ್ಲಿ ಕುತ್ಕೊಂಡು ಜೋರಾಗಿ ಮಾತಾಡಿ, ನಿಮ್ಮ ಕಷ್ಟಗಳನ್ನ ಜೋರಾಗಿ ಮಾತಾಡಿ, ಜೋರಾಗಿ ಹೇಳಿ. ಅವಾಗೊಂದು ಸ್ವಲ್ಪ ನಮ್ಮ ಮನಸ್ಸಲ್ಲಿರೋದನ್ನ ಪದಗಳ ಮೂಲಕ ನಾವು ಮಾತಾಡಿದ್ರೆ ಒಂದು ಸ್ವಲ್ಪ ನಿಜವಾಗ್ಲೂ ಕಮ್ಮಿ ಆಗುತ್ತೆ, ಭಾರ ಕಮ್ಮಿ ಆಗುತ್ತೆ. ಬಿಕಾಸ್ ನಾನು ಬಂದು ಯಾವತ್ತೂ ಯಾವ ಕಷ್ಟನೂ ಯಾರ ಹತ್ರನೂ ಹೇಳ್ಕೊಳ್ಳೋವಲ್ಲ ಅಲ್ವೇ ಅಲ್ಲ. ಒನ್ಸ್ ಇನ್ ಅ ವೈಲ್ ರೇರಾಗಿ ಏನಾದರೂ ಮಾತಾಡ್ಬೇಕಾದ್ರೆ ಹಂಗೆ ಬಂದಾಗ ಕರ್ಕೊಂಡು ಏನಾದರೂ ಹೇಳ್ತೀನಿ. ಯೂಶ್ವಲಿ ನಾನು ಯಾವುದನ್ನು ಯಾರ ಹತ್ರನೂ ಹಂಗೆಲ್ಲ ಹೇಳಲ್ಲ. ನಾನು ಫಾಲೋ ಮಾಡೋದು ಇಷ್ಟೇ. ನಾನು ಒಬ್ಬಳೇ ಕುತ್ಕೊಂಡು ಮಾತಾಡ್ತೀನಿ, ಇಲ್ಲಾಂದರೆ ಪಾತ್ರೆ ಬೆಳಗ್ಬೇಕಾದ್ರೆ ಮಾತಾಡ್ತೀನಿ, ಬಾತ್ರೂಮ್ ತೊಳಿಬೇಕಾದ್ರೆ ಮಾತಾಡ್ತೀನಿ, ಇಲ್ಲಾಂದರೆ ಪ್ರೇಯರ್ ಮಾಡ್ಬೇಕಾದ್ರೆ ದೇವ್ರ ಹತ್ರ ಮಾತಾಡ್ತೀನಿ. ಅದೇ ಥರ ಮಾತಾಡಿದ್ರೆ ಎಷ್ಟೋ ವಿಷಯಗಳು ಕಮ್ಮಿ ಆಗುತ್ತೆ. ಪ್ಲೀಸ್ ಬಾಯಿ ಬಿಟ್ಟು ಮಾತಾಡಿ. ಮನುಷ್ಯರ ಹತ್ರ ಆದರೂ ಸರಿ, ಮರದ ಹತ್ರ ಆದರೂ ಸರಿ, ಪ್ರಾಣಿಗಳ ಹತ್ರ ಆದರೂ ಸರಿ, ಎಲ್ಲ ಒಬ್ರು ಕೂತ್ಕೊಂಡು ಗೋಡೆ ಹತ್ರ ಆದರೂ ಸರಿ, ಮನಸ್ಸಲ್ಲಿರೋದನ್ನ ಆಚೆ ಹಾಕಿ. ನಿಜವಾಗ್ಲೂ ಭಾರ ಕಮ್ಮಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಸೂಸೈಡ್ ಅಂತನಾಗಲಿ ಆ ಥರ ಎಲ್ಲ ಬೇಡ. ನಮ್ಮ ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ಎಲ್ಲ ಸರಿ ಹೋಗುತ್ತೆ. ಹೇಳ್ಬೇಕು ಅನಿಸ್ತು. ಖಂಡಿತ ಈ ವಿಡಿಯೋನ ಪುಟ್ಟ ನೀನು ನೋಡ್ತಾ ಇದ್ರೆ ಅರ್ಥ ಮಾಡ್ಕೊ. ನಿನಗೆ ಈ ವಿಡಿಯೋ ನೀನು ನೋಡ್ತಿದ್ದೆ ಅಂದರೆ ಆ ಟೈಮಲ್ಲಿ ಇದ್ದಿದ್ದು ನಿನ್ನ ಮನಸ್ಥಿತಿನೂ ಈಗನೂ ಹೇಗಿದೆ ಅಲ್ಲ, ಚೇಂಜ್ ಇರುತ್ತೆ ಅಲ್ಲ. ನಾವೆಲ್ಲರೂ ಅರ್ಥ ಮಾಡ್ಕೊಬೇಕು. ಖಂಡಿತ ಕಷ್ಟಗಳು ಬರುತ್ತೆ, ಹೋಗುತ್ತೆ. ಕೆಟ್ಟ ನಿರ್ಧಾರ ತಗೊಬಾರ್ದು.
ಬೆಡ್ ಟೈಮಲ್ಲಿ ಸ್ಟೋರಿ ಓದ್ತಾನೆ ಆದಿವ್. ಸ್ಟೋರಿ ಬುಕ್ನ ಕೇಳ್ತಿದ್ರು ಯಾವ ಬುಕ್ಕು ಅಂತ. ಇದು ಡೈರಿ ಆಫ್ ವಿಂಪಿ ಕಿಡ್. ಇಷ್ಟ ಅಲ್ಲ ಆದಿವ್ ನಿನ್ಗಿದು? ನೋಡಿ ಹ್ಞೂ ಜಾಸ್ತಿ ಐತೆ, ಈ ಥರ ಜಾಸ್ತಿ ಐತೆ. 1 2 3 4 5 6 7 8 ಇದು 9th ಬುಕ್. ಆದರೆ ನಿನ್ನ ಹತ್ರ 12 ಬುಕ್ಸ್ಗೂ ಮೇಲೆ 16 ಬುಕ್ಸ್ಗೂ ಮೇಲೆ ಇದೆಯಲ್ಲ ಈ ಥರ. ಇದು ಮುಂದೆ ಬುಕ್ಸ್. ಓ ಆಮೇಲೆ ಲಾಸ್ಟ್ ಬುಕ್ಕಲ್ಲಿ ಜಾಸ್ತಿ ಇರುತ್ತೆ. ಓ ಏನು ಬುಕ್ಸ್ ಎಲ್ಲ ಇತ್ತು ಅದ್ರ ಹೆಸರೆಲ್ಲ ಇರುತ್ತೆ. ನಾನು ಏನು ಓದಿದೆ ಆ ಥರ. ಇದು ವಿಂಪಿ ಕಿಡ್, ಡೈರಿ ಆಫ್ ವಿಂಪಿ ಕಿಡ್ ಅಂದರೆ ಏನು ಬರ್ದಿರ್ತಾರಲ್ಲ ಡೇ ಟು ಡೇ ಡೈರಿ ಅದು. ಅವನೇನಾಯ್ತು ಎಕ್ಸಾಂಪಲ್ ಹ್ಞೂ ಎಲ್ಲ ಬುಕ್ಕಲ್ಲಿ ಈ ಥರ ಇರುತ್ತೆ. ಟು ಸಮ್ ಒನ್ ಎಕ್ಸಾಂಪಲ್ ಈ ಬುಕ್ಕಲ್ಲಿ ಟು ಪ್ರಣವ್ ಹಾಂ ಆ ಥರ ಇರುತ್ತೆ. ಹಾಂ ಈ ಥರ ಸ್ಟಾರ್ಟಿಂಗ್ ಜೂನ್ ಫ್ರೈಡೇ ಆ ಥರ. ಓ ತೋರ್ಸು. ಜೂನ್ ಫ್ರೈಡೇ. ಹಾಂ ವಿತ್ ಇದೆಲ್ಲ ಕಾರ್ಟೂನ್ಸ್ ಮಾರಿ ಈ ಥರ ಎಲ್ಲ ಚಿತ್ರ ಎಲ್ಲ ಇರುತ್ತಲ್ವಾ. ಹಿಂಗೆ ಹಂಗಿದ್ರೆ ಇಂಟ್ರೆಸ್ಟಿಂಗ್ ಆಗಿರುತ್ತಾ? ಈ ವಿಂಪಿ ಕಿಡ್ ಬಿಟ್ಟರೆ ಬೇರೆ ಯಾವ ಬುಕ್ಸ್ ಓದ್ತೀಯ ನೀನು? ಜೆರನಿಮೋ ಸ್ಟಿಲ್ಟನ್. ಓಕೆ, ಆಮೇಲೆ ಅಷ್ಟೇ. ಅದಾಗಲಿಂದ ಏನೋ ಒಂಥರ ಏನೂ ಸೆಟ್ ಆಗ್ತಾ ಇಲ್ಲ. ಮನೆಗೆ ಬಂದೆ, ಟಯರ್ಡ್ ಆಗಿತ್ತು, ಗೊತ್ತಾಗ್ತಾಯಿಲ್ಲ. ನೆನ್ನೆ ನೋಡಿದ್ರೆ ನಮ್ಮಮ್ಮ ನೋವು ಮಾಡಿಕೊಂಡ್ರು, ಅದೊಂಥರ ತಲೆನೋವು. ಇವತ್ತು ನೋಡಿದ್ರೆ ಏನು ಕೆಲಸ ಮಾಡಿದ್ರು ಎಲ್ಲ ಉಲ್ಟಾ ಹೊಡಿತು. ಜೊತೆಗೆ ಎಷ್ಟು ಬಟ್ಟೆ ಒಗಿಬೇಕು, ವಾಷಿಂಗ್ ಮಿಷಿನ್ ಕೆಟ್ಟೋಯ್ತು. ಗೊತ್ತಿಲ್ಲ, ಹೇಳೋಕ್ಕೆ ಚಿಕ್ಕದು ಅನಿಸುತ್ತೆ, ಬಟ್ ಮನೇಲಿದ್ದು ಏನೋ ಒಂಥರ. ಬಟ್ ನಾಳೆ ಎಲ್ಲ ಸರಿ ಹೋಗುತ್ತೆ ಅಂದ್ಕೊಳ್ತೀನಿ. ಓಕೆ, ಇವತ್ತು ಊಟ ಮಾಡಿದ್ವಿ. ನಾನು ಆ ಟೈಮಲ್ಲಿ ಮೊಬೈಲೆಲ್ಲ ತೊಗೊಂಡು ರೆಕಾರ್ಡೆಲ್ಲ ಮಾಡೋಕ್ಕೆ ಹೋಗಲಿಲ್ಲ, ಮರ್ತೋಯ್ತು. ಏನು ತಿಂದ್ವಿ ಅಂದರೆ ಪಿಜ್ಜಾ ಆರ್ಡ್ರ್ ಮಾಡಿದ್ವಿ, ತಿಂದ್ವಿ. ಅಷ್ಟೇ, ಇವತ್ತು ದಿನ ಅಷ್ಟೇ ಮುಗ್ದೋಯ್ತು ಸಿಂಪಲ್ಲಾಗಿ. ಓಕೆ ಬಾಯ್, ಸಿ ಯು ಟುಮಾರೋ.